ಸಾಂಗ್ ಟೈಮ್ ಇರ್ತಾರೆ ನಿನಗೆ ನಾನೇ ಬೇಕಿತ್ತ ಲೇ ಲೇ ಸಿಕ್ಕರೆ ಸಿಕ್ಕರೆ ಒಳ್ಳೆ ಇನ್ನೊಂದು ಟೇಕ್ ಬಂದ್ಬಿಟ್ಟು ಹಂಗ ಹೋಗ್ಬಿಡೋಣ. ಚೆನ್ನಾಗಿದೆ ಸ್ಮೈಲ್. ನಿನಗೆ ನಾನೇ ಬೇಕಿತ್ತ ಹೂವಂಗೆ ನಕ್ಕ ನಕ್ಕ ಗೋರಿ ಕಟ್ಟೆ ಏನಿಲ್ಲ. ಫಸ್ಟು ನಾನು ಹೇಳ್ಬೇಕಂದ್ರೆ ಮ್ಯೂಸಿಕ್ ಡೈರೆಕ್ಟ್ರು ಇಂಪಾರ್ಟೆಂಟ್ ನನಗೆ, ಸಂಗೀತ ನಿರ್ದೇಶಕರು. ಸೊ ನನಗೆ ಸಾಂಗ್ ಕೇಳಿಸ್ದಾಗ ನನಗೆ ಇವ್ರ ಹೆಸರು ಹೇಳಿರಲಿಲ್ಲ, ನಿಜ ಹೇಳ್ಬೇಕು ಅಂದರೆ. ಅದೇ ಮುಚ್ಚುಮರಿ ಯಾಕೆ ಮಾತಾಡ್ಬೇಕು ಮಗನೇ ಅಲ್ವಾ? ಸಾಂಗ್ ಕೇಳಿಸ್ಬೇಕ. ನನ್ನ ಸಾಂಗ್ ತಂದು ಕೇಳಿಸ್ದಾಗ ಅಂದರೆ ಸಾಮಾನ್ಯವಾಗಿ ಒಂದು ಇನ್ನೂ 6-7 ಪಿಕ್ಚರ್ ಸಾಂಗ್ ಆಡೋದಿದೆ. ಬಟ್ ಇವ್ರು ಕೇಳಿಸಿದ್ರೆ ನನಗೊಂದು 3 ತಿಂಗಳಿಂದ 2 ಮಂತ್ಸ್ 3 ಮಂತ್ಸ್ ಬ್ಯಾಕ್ ಏನೋ ಕೇಳಿಸಿದ್ರು. ಬಟ್ ನನಗೆ ಟೈಮ್ ಇರಲಿಲ್ಲ ಕೂಡ. ಸೊ ಅದರಿಂದ ನಾನು ಮಾಡಿದೆ, ಫಸ್ಟ್ ಸಾಂಗ್ ಕೇಳಿದೆ, ತುಂಬ ಚೆನ್ನಾಗಿದೆ ಮಾರಾಯ, ನನ್ನ ಕೈಲಿ ಯಾಕೆ ಆಡಿಸ್ತೀರಿ, ದೊಡ್ಡ ದೊಡ್ಡ ಸಿಂಗರ್ ಅವರೇ ಇಂಡಿಯಾದಲ್ಲಿ, ಒಳ್ಳೆ ಹಿಟ್ ಆಗುತ್ತೆ ಈ ಸಾಂಗ್, 100% ಹಿಟ್ ಆಗುತ್ತೆ, ಸಾಹಿತ್ಯ ತುಂಬ ಚೆನ್ನಾಗಿದೆ, ಅವ್ರ ಕೈಲಿ ಆಡಿಸ್ಬಿಡಿ ಅಂದೆ ನಾನು. ಯಾರ ಕೈಲಿ ಆಡಿಸಿ, ಶಂಕರ್ ಸರ್ ಇದ್ದಾರೆ, ಮತ್ತು ಇಲ್ಲಾಂದ್ರೆ ಸುಮಾರು ಜನ ಇದ್ದಾರೆ, ದೊಡ್ಡ ದೊಡ್ಡ ಸಿಂಗರ್ಗಳಿದ್ದಾರೆ, ಲೆಜೆಂಡ್ರಿ ಸಿಂಗರ್ಗಳು. ಅವ್ರು ಆಡಿಸಿ ನಾನು ಬೇಡ, ಆಮೇಲೆ ನಾನು ನಂಬ್ಕೊಳ್ಳೋ ಬೇಡ, ನಾನು ಕಳ್ಳ ಟಕ್ಕ ಬಿಟ್ರೆ ಸಿಕ್ಕ, ನಾನು ಆ ಥರದ್ದು, ನನ್ನ ಬಿಟ್ಬಿಡಿ ನೀವು ಅನ್ಕೊಂಡು. ಆದರೂ ಅವ್ರು ಬಿಡಲಿಲ್ಲ, ನಾನು ಫಾಲೋ ಮಾಡಿ ಸಿಕ್ಕಾಬಿಟ್ಟು ಇದು ಮಾಡಿದ್ರು. ಮತ್ತು ನಂಗೆ ಮತ್ತೆ ಸಾಂಗ್ ಕೇಳಿಸಿದ್ರು, ಮತ್ತು ನಮ್ಮ ಚಂದ್ರು ಇಟ್ಕೊಂಡ್ರು. ಸೊ ಏನೇನೋ ಮಾಡಿ ಟ್ರೈ ಮಾಡಿ ಬಂದರು. ಬಟ್ ಸಾಂಗ್ ತುಂಬ ಚೆನ್ನಾಗಿತ್ತು. ನನಗೊಂದು 7-8 ಸಿನಿಮಾ ಸಾಂಗ್ಗಳು ಕಳಿಸಿದ್ರು ಆಡೋಕ್ಕೆ ಅಂತ. ಬಟ್ ನಾನು ಹೇಳಿದೆ, ಈ ಸಾಂಗ್ ಆಡೋಣ ಮಗ, ಇದು ಚೆನ್ನಾಗಿದೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನನಗೆ ಎಲ್ಲ ಕಂಪ್ನಿಯವರು, ಈಗ ಆನಂದ ಕಂಪ್ನಿ ಆಗಲಿ, ಆನಂದ ಆಡಿಯೋ ಆಗಲಿ, ನಮ್ಮ ಪಚ್ಚಿಯವರು A2 ಮ್ಯೂಸಿಕ್ ಆಗಲಿ, ಎಲ್ಲ ಅಣ್ಣ ಸಾಂಗ್ ಆಡಿ ಅಣ್ಣ, ಎಲ್ಲ ಸಾಂಗ್ಗಳು ಆಡಬೇಡಿ ಅಂತಾರೆ. ಪರ್ಟಿಕ್ಯುಲರ್ ವಿಷಯಗಳು ಇರೋ ಸಾಂಗ್ಸ್ಗಳನ್ನ ಆಡಿ, ಸುಮ್ಮನೆ ಎಲ್ಲ ಸಾಂಗ್ಗಳು ಆಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಸಾಹಿತ್ಯ ನಿಮ್ಗೆ ಗೊತ್ತೇ ಇದೆ, ವ್ಯಾಲ್ಯೂಸು ಅಂತ. ನಾನು ಅದಕ್ಕೆ ಇದು ಸಾಹಿತ್ಯ ತುಂಬ ಚೆನ್ನಾಗಿತ್ತು, ತುಂಬ ಅದ್ಭುತವಾಗಿತ್ತು. ಆ್ಯಂಡ್ ಆಯ್ತಪ್ಪ ಆಡ್ಕೊಡ್ತೀನಿ, ಇವತ್ತು ಫ್ರೀ ಇದ್ದೀನಿ ಮಧ್ಯಾಹ್ನವರೆಗೂ, ಬಂದು ಆಡ್ಬಿಡ್ತೀನಿ ಇರೋ ಮಗ ಅಂತ ಹೇಳ್ಬಿಟ್ಟು ಬಂದ ಮೇಲೆ ಗೊತ್ತಾಯಿತು ಯಜಮಾನರು ಮ್ಯೂಸಿಕ್ ಡೈರೆಕ್ಟರ್ ಅಂತ. ನಿಜಾಗ್ಲೂ ಸಖತ್ತಾಗಿ ಕಂಪೋಸ್ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಒಳ್ಳೆ ಸಾಂಗು, ಸೂಪರ್ ಹಿಟ್ ಸಾಂಗ್ ಆಗುತ್ತೆ. ಇದಂತೂ 100% ಸೂಪರ್ ಹಿಟ್ ಆಗುತ್ತೆ ಸಾಂಗು. ನನಗೆ ನೀನೇ ಬೇಕಿತ್ತ, ಇದೆಲ್ಲ ಯಾಕೆ ಬೇಕಂದ್ರೆ ಚೆನ್ನಾಗಿದೆ. ಸಿಕ್ಕರೆ ಒಳ್ಳೆ ಹುಡುಗ ಸಿಕ್ಕರೆ ಅಲ್ಲ, ಈಗ ಮ್ಯೂಸಿಕ್ ಡೈರೆಕ್ಟರ್ ಆಡ್ತಾರೆ. ನಾನು ಆಡೋದೆಲ್ಲ ಆಲ್ಮೋಸ್ಟ್ ಆಲ್ ಮಗನ, ನಾನು ಫಸ್ಟ್ ಆಫ್ ಆಲ್ ಮ್ಯೂಸಿಕ್ ಡೈರೆಕ್ಟರ್ಗಳು ಬಂದು ನೋಡಿದ ತಕ್ಷಣ ಫಸ್ಟೇ ಹೇಳ್ಬಿಡ್ತೀನಿ, ನಾನು ಸಿಂಗರ್ ಅಲ್ಲ. ಮೊದಲನೇದಾಗಿ ಐ ಡೋಂಟ್ ನೋ ಮ್ಯೂಸಿಕ್, ಸಂಗೀತ ನನಗೆ ಗೊತ್ತಿಲ್ಲ. ಆಮೇಲೆ ಸಾ ರಿ ಗ ಮ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನನಗೆ ಹಂಸಲೇಖ ಸರ್ ಯಾವಾಗಲೂ ಹೇಳ್ತಾರೆ, ನನ್ನ ಮಗ ನಿನ್ಕೊಳೋ ನೀನು, ಹಂಗನ್ಬಿಟ್ಟು ಆಡ್ಬಿಟ್ಯಾ, ಹಂಗನ್ಬಿಟ್ಟು ಇಟ್ಟಾಗೋ ನೀನು ಸಾಂಗು ಅಂತ. ನಂಗೆ ದೇವರೇ ಗೊತ್ತಿಲ್ಲ, ಮದರ್ ಪ್ರಾಮಿಸ್ ಗೊತ್ತಿಲ್ಲ ನನಗೆ. ಬಟ್ ಬರ್ತೀನಿ, ನಿಂತ್ಕೊಂಡು ಆಡ್ತೀನಿ, ಅದನ್ನು ಮ್ಯೂಸಿಕ್ ಡೈರೆಕ್ಟರ್ಗಳು ರೆಡಿ ಮಾಡ್ಕೊಂಡು ಹಾಕ್ತಾರೆ. ಆ ಥರ ನನಗೆ ಸಂಗೀತದ ಇದೇ ಗೊತ್ತಿಲ್ಲ, ಗಂಧನೇ ಗೊತ್ತಿಲ್ಲ. ನಾನೊಂಥರ ಆಡಿಯನ್ಸು, ನಾನು ನಿಮ್ಗಳ ಥರ ಸೇಮ್. ನಾನು ಕೇಳ್ತೀನಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು ಮಾತ್ರ ಆ ದೇವ್ರು ಕೊಟ್ಟಿರೋ ನನಗೆ ಒಂದು ಇದು ಬಿಟ್ಟರೆ ಮಿಕ್ಕಿದ್ದೇನಿಲ್ಲ. ಜನಪದ ಹಿಂಗೆ ಆ ಜಾನಪದ ಶೈಲಿಲಿ ನಾನು ಆಡ್ಕೊಂಡು ಹೋಗ್ತೀನಿ ಅಷ್ಟೇ. ಸೊ ಅದು ಗೊತ್ತಿಲ್ಲ, ಎಲ್ಲ ಕೇಳಿ ಬಾಳಿ ಹಿಟ್ಟು ಮಾಡ್ತಾವ್ರೆ, ಕೇಳ್ತಾವ್ರೆ. ನಯನ ನಮ್ಮ ನಸೀಬು, ನಮ್ಮ ಅಮ್ಮನ ಆಶೀರ್ವಾದನೋ ನನ್ನ ತಾಯಿ ಋಣನೋ ಗೊತ್ತಿಲ್ಲ. ಲವ್ ಸಾಂಗು ಮಗನೆ. ನಾನು ಮೊನ್ನೆನೇ ಹೇಳ್ತಿದ್ದೆ, ನಾನು ಹಾಡಬೇಕಾದ್ರೆ ಕೆಲವು ಪದಗಳನ್ನ ಡೈರೆಕ್ಟಾಗಿ, ಅಂದರೆ ಮ್ಯೂಸಿಕ್ ಏರುಪೇರು ಎಲ್ಲ ಗೊತ್ತಿಲ್ಲ, ನನಗೆ ಡೈರೆಕ್ಟ್ ಪದಗಳನ್ನ ಆಡ್ತೀನಿ ನಾನು. ಸೊ ಆ ಥರದ್ದೊಂದು ಲವ್ ಸಾಂಗು ತುಂಬ ಚೆನ್ನಾಗಿ ಮಾಡ್ಯಾರೆ. ಸಿಕ್ಕರೆ ಒಳ್ಳೆ ಹುಡುಗ ಸಿಕ್ಕರೆ, ಇನ್ನೊಂದು ಏನದು, ಹುಡುಗಿರು ಹಳ್ಳ ತೋಡೆ ಬಿಡ್ತಾರೆ, ಅದು ಸಿಕ್ಕರೆ ಒಳ್ಳೆ ಹುಡುಗ ಸಿಕ್ಕರೆ, ಹುಡುಗಿರು ಹಳ್ಳ ತೋಡೆ ಬಿಡ್ತಾರೆ. ಮಕ್ಕಳ ಅವ್ರಿಗೆಲ್ಲ ಅಲ್ಲ, ಈಗ ಅವ್ರು ನಿಮ್ಗೆಲ್ಲ ಹೇಳಕತ್ತಿದ ಮಕ್ಕಳ, ಹುಡುಗಿರು ಹಳ್ಳ ತೋಡ ನೋಡಿ. ಸಾಹಿತ್ಯ ಯಾರು ಬರ್ದಿರ್ತದೋ? ರಾಮನಾರಾಯಣ ಅವರು ಮಗನೇ, ರಾಮನಾರಾಯಣ. ಅವ್ರು ಬರ್ದವ್ರೆ, ನನ್ನ ಕೈಲಿ ಆಡ್ಸವ್ರೆ. ನಾನು ಅದನ್ನ ಹೇಳ್ದೆ, ಇದು ದೊಡ್ಡ ಟ್ರೋಲ್ ಆಯ್ತದಪ್ಪ. ಮಾಮೂಲಿ ಈಗ ಏನು ಗೊತ್ತಾಕಂದ, ಈ ಟ್ರೋಲು ಅನ್ನೋದು ಮತ್ತು ಇನ್ನೊಂದೇನೋ ಕಿಂಡಲ್ ಮಾಡೋದು ಅನ್ನೋದು. ಸೊ ಅವ್ರು ಹೊಟ್ಟೆ ತುಂಬಿಸ್ಕೊಳಕ್ಕೆ ಮಾಡ್ತಾರೆ ಪಾಪ, ಅದನ್ನ ಯಾಕೆ ನಾವು ಕಿಂಡಲ್ ಮಾಡ್ಬೇಕು ಮಗ?
ಈಗ ನಾವು ಹಂಗೇನಾದರೂ ನಮ್ಮ ಟ್ರೋಲ್ ಮಾಡಿದೆ, ಇಲ್ಲ ನಾವು ಟ್ರೋಲ್ ಆಗ್ತಾ ಇದೀವಿ ಅಂತಂದರೆ ಅಲ್ಲೆಲ್ಲರ ಗದ್ದೆಗಿದ್ದೆ ಉತ್ಕೊಂಡು ಮನೆಗೆ ಒಳಗಡೆ ಇಟ್ಕೊಂಡು ಆರಾಮಾಗಿ ಸುಮ್ಮನೆ ಎತ್ಕೊಂಡು ಸುಮ್ಮನೆ ಹೋಗಿ ಫ್ಯಾಕ್ಟ್ರಿ ಕೆಲಸ ಮಾಡ್ಕೊಂಡು ಬರ್ಬೇಕು. ನಾವು ಇರೋ ಜಾಗ ಆ ಥರದ್ದು, ನಾವು ಬಂದಿರೋ ಪಬ್ಲಿಕ್ ಆ ಥರದ್ದು. ಹಂಗೆ ಅಂದ್ಬಿಟ್ಟು ನಾವು ಅವ್ರಿಗೆ ಯಾಕೆ ಬೈಬೇಕು? ಅವನು ಅದರಿಂದ ಒಂದು 4 ಕಾಸು ಮಾಡ್ತಾನೆ, ಅವ್ನು ಹೊಟ್ಟೆ ತುಂಬುತ್ತೆ ಅಂದರೆ ಸೊ ಒಳ್ಳೇದಾಗಲಿ ಪಾಪ ಅವನಿಗೆ ಅಲ್ವಾ. ನಾವು ಯಾಕೆ ಇದು ಮಾಡಬೇಕು? ಬಟ್ ಕೆಟ್ಟದಾಗ ಮಾಡಬೇಡಿ ಅಂತಷ್ಟೇ, ಕೆಟ್ಟದಾಗ ಮಾಡಬೇಡಿ. ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗೆ ಬೈಬೇಡಿ, ಹೆಣ್ಮಕ್ಳನ್ನ ಕೆಟ್ಟದಾಗ ಹೀಯಾಳಿಸ್ಬೇಡಿ. ಸೊ ಅದ್ರ ಬಗ್ಗೆ ನನಗೆ ಇದಿದೆ, ಆಕ್ಷೇಪಣೆ ಇದೆ. ಬಿಟ್ಟರೆ ಮಿಕ್ಕಿದೆಲ್ಲ ಏನು ಬೇಕಾದ್ರೂ ಮಾಡ್ಕೋಬೋದು. ಸಿನಿಮಾ ಚೆನ್ನಾಗಿದೆ, ಚೆನ್ನಾಗಿಲ್ಲ, ಆಮೇಲೆ ಇನ್ನೊಬ್ರ ಬಗ್ಗೆ, ಆಮೇಲೆ ಬೇರೆ ಬೇರೆ ಪೊಲಿಟಿಕ್ಸ್ಗಳ ಬಗ್ಗೆ ಮಾಡ್ತಾರೆ, ಅಂಥವೆಲ್ಲ ಮಾಡ್ಕೋಬೋದು ಅವರು. ಪರ್ಸ್ನಲ್ಲಾಗಿ ವ್ಯಕ್ತಿಗಳು ಅದ್ರ ಬಗ್ಗೆ ಮಾಡೋದು ಬೇಡ ಅಂತ ನನ್ನ ಒಂದು ಕಳಕಳಿಯ ಮನವಿ. ಅದು ಎಕ್ಸ್ಪೆಷಲಿ ಹೆಣ್ಮಕ್ಳ ಬಗ್ಗೆ. ಗಂಡು ಮಕ್ಳ ಬಗ್ಗೆ ಮಾಡಿದ್ರೆ ಏನು ಗೊತ್ತಾ ಮಗ, ಹ್ಞೂ ಅನ್ಕೊಂಡು ಸುಮ್ಮನೆ ಹಿಂಗೆ ಒರೆಸ್ಕೊಂಡು ಹೊಟ್ಟೋಯ್ತಾರೆ ಹುಡುಗರು ಅಂತ. ಹೆಣ್ಮಕ್ಳಿಗೆ ಮಾಡಬಾರ್ದು, ತಪ್ಪದು ಹೆಣ್ಮಕ್ಳಿಗೆ ಮಾಡಿದ್ರೆ. ಸೊ ದಟ್ಸ್ ಸಿಂಪ್ಲಿ. ಹಾಡ್ಬೋದು ಅಷ್ಟೇ ಅಣ್ಣ. ಹಾಡಲ್ಲಿ ಹೇಳ್ಬೋದು, ತೊಂದರೆ ಇಲ್ಲ. ಈಗ ಹಂಸಲೇಖ ಸರ್ ಎಂತೆಂತ ಹೆಂಗೆ ಬರ್ದವ್ರೆ, ಹಂಸಲೇಖ ಸರ್ಗಿಂದ ಏನಿಲ್ಲ ಅವ್ರ ಮುಂದೆ. ಹಲೋ ಮಗ. ಗುಡ್ ಮಗನೇ, ಗೋಯಿಂಗ್ ಗುಡ್, ಚೆನ್ನಾಗಿ ನಡೀತಾ ಇದೆ. ನಿಮ್ಗಳೆಲ್ಲರ ಆಶೀರ್ವಾದ, ಸಪೋರ್ಟು, ಹೆಲ್ಪು ಎಲ್ಲದರಿಂದ ಚೆನ್ನಾಗಿ ನಡೀತಾ ಇದೆ. ಅದೇ ಸರ್, ಇತ್ತೀಚೆಗೆ ನಿಮ್ಮ ಡೇ ಟು ಡೇ ಲೈಫಲ್ಲಿ ಒಂದು ದೊಡ್ಡ ಇನ್ಸಿಡೆಂಟ್ ಆಗೋಯ್ತು. ಅಯ್ಯೋ ಏನು ಮಗ, ಏನೋ ಇಲ್ಲಿ ಮತ್ತೇನಾದ್ರು ಪ್ಲಾನ್ ಮಾಡ್ಕೊಂಡಿರ್ತಾರೆ ಅವರು. ಅದೇ ನೀವೇ ಇಂಡಸ್ಟ್ರಿಯಲ್ಲಿದ್ದು ನೀವೇ ಮೋಸ ಹೋಗಿದ್ದೀರಾ ಸುದ್ದಿ. ನಂದು ಏನು ಗೊತ್ತಾ ಮಗನೇ, ನಾನು ಸಾಮಾನ್ಯವಾಗಿ ಅಮ್ಮನ ತೋಟ ಮಾಡಿದ್ದೀನಿ. ಎಲ್ಲದಕ್ಕೂ ಹೇಳ್ಬೇಕಂದ್ರೆ ಅಮ್ಮನ ತೋಟ ಮಾಡಿದ್ದೀನಿ ನನ್ನ ತಾಯಿ ಹೆಸರಲ್ಲಿ. ಸೊ ಸಾಮಾನ್ಯ ನನ್ನ ಹತ್ರ 150 ಮೇಲೆ ಹಸುಗಳಿದೆ. ನನ್ನ ಹತ್ರ ಓನ್ಲಿ ದೇಸಿ ತಳಿ. ದೇಸಿ ಅಂದರೆ ಭಾರತದ ಇದು ಅಂತ. ಗುಜರಾತ್, ಪಂಜಾಬ್, ಹರಿಯಾಣ ಆ್ಯಂಡ್ ಪಾಕಿಸ್ತಾನದಿಂದ ಬುಲ್ ತರಿಸಿದ್ದೀನಿ. ಒಂದು ಪಾಕಿಸ್ತಾನ, ಅಲ್ಲಿಂದ ಒಂದು ಲೆಟರ್ ಕೊಟ್ಟು ಅಲ್ಲಿಂದ ಬುಲ್ ತರಿಸಿದ್ದೀನಿ. ಸೊ ಈ ಥರ ನನ್ನ ಎಲ್ಲ ಇದಿದೆ. ನನಗೇನಂತಂದರೆ ನಾನೇ ಹೋಗಿ ಹಸುಗಳನ್ನ ಪರ್ಚೇಸ್ ಮಾಡ್ಕೊಬರ್ತೀನಿ ಫ್ರೀ ಇದ್ದ ಟೈಮಲ್ಲಿ. ಯಾವಾಗ ಫ್ರೀ ಇರ್ತೀನಿ ರಾಜಸ್ಥಾನ್ಗೆ ಹೋಗ್ತೀನಿ 1 ವಾರ, ಯಾವಾಗ ಫ್ರೀ ಇರ್ತೀನಿ ಗುಜರಾತ್ಗೆ ಹೋಗ್ತೀನಿ. ಈ ಥರ ನಾನು ಯಾವಾಗ ಫ್ರೀ ಇರ್ತೀನಿ 1 ವಾರ ಇರೋಲ್ಲ. ಆರಾಮಾಗಿ ಚಡ್ಡಿ ಹಾಕೊಂಡು ಟವಲ್ ಹಾಕೊಂಡು ನೀಟಾಗಿ ಹೊಂಟ್ರೆ ರಸ್ತೆಯಲ್ಲಿ ಮುಗೀತು. ನಾನು ಹಸುಗಳನ್ನ ಪಿಕ್ ಮಾಡ್ಕೊಂಡು ನಾನು ತಗೊಂಬಂದು ಇದು ಮಾಡ್ತೀನಿ. ನನ್ನ ತಾಯಿ ಹೆಸ್ರಲ್ಲಿ ಮಾಡಿರೋದ್ರಿಂದ ಸೊ ಅದನ್ನು ಕೆಲವು ಒಂದು ಎಮ್ಮೆ ಏನೋ ತುಂಬ ಒಳ್ಳೆ ಅದ್ಭುತವಾಗಿತ್ತು. ಒಂದು ಎಮ್ಮೆ ವೈಟ್ ಇದು. ಆಮೇಲೆ ನೀವೆಲ್ಲ ತಗೊಂಡು ನ್ಯೂಸಲ್ಲಿ ಮೊನ್ನೆ ನಮ್ಮ ಇಬ್ಬರು ಮಿನಿಸ್ಟ್ರುಗಳು ಅದೇ ಕೇಳ್ತಾಯಿದ್ರು ನನಗೆ, ಫ್ರೆಂಡ್ಸ್ಗಳು, ಏನಪ್ಪ ನಿಂದು ಎಮ್ಮೆ ಕಳೆದೋಯ್ತಂತೆ ಅಂತ. ನಾನು ಹೇಳಿದೆ ಸುಮ್ಮನಿರಿ ಬಾಸ್, ಯಾವ ಎಮ್ಮೆ ಕಳೆದೋಗಿಲ್ಲ ಅಂತ. ಹಂಗೆ ಪಾಪ ಅವ್ನಿಗೇನಾಯಿತು, ಗಿರ್ ಕಾಡಿದೆ ನಿಮಗೆ, ಗುಜರಾತ್ ಗಿರ್ ಕಾಡಿದ್ರೆ ಅಲ್ಲಿ ಎಮ್ಮೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸೊ ಅವನು ಫೋನ್ ಆಫ್ ಮಾಡ್ಕೊಂಡಿದ್ದ. ಸೊ ಆ ದೃಷ್ಟಿಯಿಂದ ಏನಾಯಿತು, ನಾನು ಅವ್ನಿಗೆ ಹೇಳಿದೆ 3 ದಿವಸ ಫೋನ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದ. ಬಟ್ ಅದನ್ನ ಎಮ್ಮೆ ಪರ್ಟಿಕ್ಯುಲರ್ ಬೆಕ್ಕೆ ಆಗಿತ್ತು ನನಗೆ. ಅದು ವಿಡಿಯೋ ನಿಮಗೆ ಐ ಥಿಂಕ್ ಕಳಿಸ್ತೀನಿ. ತುಂಬ ಚೆನ್ನಾಗಿದೆ, ಮುದ್ದಾಗಿದೆ ನೋಡೋಕ್ಕೆ. ಅವ್ಳು ಪ್ರೆಗ್ನೆಂಟ್ ಇದ್ಲು. ಸೊ ಅವನು ರೈತ, ಬೇಸಿಕಲಿ ನನಗೆ ಕೊಡೋಕ್ಕೆ ಅಂತ ಒಪ್ಕೊಂಡಿದ್ದೆ. ನಾನು ದುಡ್ಡು ಕೊಟ್ಟಿದ್ದೆ. ನಾನು ದುಡ್ಡು ಅವನ ಅಕೌಂಟ್ಗೆ ಹಾಕಿಲ್ಲ, ಇವನ ಅಕೌಂಟ್ಗೆ ಹಾಕಿದ್ದೆ. ಇವನೇನು ಮಾಡ್ಬಿಟ್ಟಿಯಾನೆ, ಸೊ ಅಲ್ಲಿ ತೊಗೊಂಡೋಗಿ ಕೊಡಲಿಲ್ಲ, ಸೊ ಅಲ್ಲಿ ಹೋಗಲಿಲ್ಲ. ಸೊ ಇವನು ಇಲ್ಲಿ ತೊಗೊಂಡೋಗಿ ಕೊಡಲಿಲ್ಲ, ಎಮ್ಮೆ ಇಲ್ಲಿದೆ, ಇವನು ರೈತ. ಸೊ ಹಿಂಗಾಗಿ ಇವನು ಹೋಗದೇ ಇರೋ ಕಾರಣದಿಂದ ನಾನೇನು ಮಾಡಿದೆ, ಡೈರೆಕ್ಟಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಕಣ ನಿನ್ನ ಮೇಲೆ ಅಂತ ರೇಗಿಬಿಟ್ಟು ಸೊ ಅವನ ಮೇಲೆ ಜಸ್ಟ್ ಒಂದು ಇದನ್ನು ಹಾಕ್ತೆ. ಬಟ್ ಆ ಎಮ್ಮೆ ತರಿಸ್ತೆ, ನಾನು ಅದನ್ನು 100% ತರಿಸ್ತೆ. ನಿಮ್ಮೆಲ್ಲರೂ ಒಂದು ತೋಟ ಕರ್ಕೊಂಡೋಗ್ತೀನಿ, ಕರ್ಕೊಂಡೋಗಿ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಸೊ ನೈಸ್. ನನ್ನ ತಾಯಿ ಹೆಸರು ಮಾಡಿದ್ದೀನಿ. ಅಷ್ಟು ಬಿಟ್ರೆ ಪಾಪ ಅವನ ಮೇಲೆ ಯಾಕಪ್ಪ, ರೈತರುಗಳ ಮೇಲೆ ನಮಗೆ ಯಾಕೆ, ನಾವೇ ರೈತರುಗಳು ಅಲ್ವಾ. ನಡೀತಾ ಇದೆ. ಅಮ್ಮನ ತೋಟದ್ದು ಅಂದರೆ ಡೈರಿದು ಇದು ಬಿಟ್ಟಿದ್ದೀವಿ. ಸೊ ಈಗ 1 ತಿಂಗಳಾಗಿದೆ. ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೇ, ಅಂದರೆ ಹೆಂಗೆ ಅಂದರೆ ಅದು ಪ್ಯೂರ್ ಆಯುರ್ವೇದಿಕ್ ಇದ್ರ ಥರ ಬಿಟ್ಟಿದ್ದೀವಿ. ನಾಟ್ಲಕ್ಕೆ ಏನಿ ಮಿಕ್ಸಿಂಗ್ ಆಗಲಿ, ನಾಟ್ಲಕ್ಕೆ ಎನಿಥಿಂಗ್ ಇದೆಲ್ಲ ಇಲ್ಲಿ ಕರೆದ್ರೆ ಹಾಲನ್ನ ಜಸ್ಟ್ 10 ಮಿನಿಟ್ಸಲ್ಲಿ ಕ್ರೀಮ್ ಬರುತ್ತೆ. ಜಸ್ಟ್ 10 ಮಿನಿಟ್ಸ್ ಬರುತ್ತೆ. 3 ಅವರ್ಸಲ್ಲಿ ತುಪ್ಪ ಬರುತ್ತೆ. ಅಲ್ಲೇ ಎಲ್ಲ ಮಿಷನರಿಗಳು. ಸೊ ಅಲ್ಲೇ ಹಂಗೆ ಬರುತ್ತೆ. ಪ್ಯೂರ್ ಒರಿಜಿನಲ್, ಅಲ್ಲೇ ವಿಳ್ಯದೆಲೆ ಅಲ್ಲೇ ಬೆಳೆದಿದ್ದೀವಿ ನಮ್ಮ ಹತ್ರನೇ. ಆಮೇಲೆ ಹರ್ಷನಾಗಲಿ ಅಲ್ಲೇ ಬೆಳೆದಿದ್ದೀವಿ, ಎಲ್ಲ ಅಲ್ಲೇ ಇದಾಗಿ ರೆಡಿಯಾಗಿ ಬರುತ್ತೆ. ಸೊ ಒಳ್ಳೇದಾಗಲಿ ಎಲ್ಲರಿಗೂ ಅಂತ. ಯಾಕೆಂದರೆ ನನ್ನ ತಾಯಿ ಲಾಸ್ಟ್ ಮೂಮೆಂಟಲ್ಲಿ ಯಾಕೆ ಹೇಳ್ತೀನಿ ಅಂತ ಇದನ್ನು ಅಂದರೆ, ನಾನು ಹೇಳಬೇಕು ಅಂತ ಇದೇನಿಲ್ಲ. ನಮ್ಮಮ್ಮಂಗೆ ಡಾಕ್ಟ್ರ್ ಹೇಳಿದ್ರು ಕೊನೆಯಲ್ಲಿ ಈ ನಾಟಿ ತುಪ್ಪನ ತಿನ್ನಿಸಿ ಅವ್ರಿಗೆ ಕ್ಲಿಯರ್ ಆಗುತ್ತೆ ಅಂತ. ನಮ್ಮಮ್ಮಂಗೆ ಇನ್ನೂ 1 ತಿಂಗಳಿತ್ತು. ಅದನ್ನು ಎಲ್ಲ ಕಡೆ ಹುಡ್ಕಿದ್ವಿ ನಾವು. ಊರಲ್ಲಿ ಹುಡ್ಕಿದ್ವಿ. ನಾಟಿ ಹಸು ತುಪ್ಪ ಎಲ್ಲೂ ಸಿಗ್ತಿರಲಿಲ್ಲ. ಯಾಕೆಂದರೆ ನಾಟಿ ಹಸು ಹಾಲು ಕೊಡೋದೇ ನಿಮಗೆ 1 ಲೀಟ್ರ್, 1.5 ಲೀಟ್ರ್, 2 ಲೀಟ್ರ್ ಅವ್ರ ಮಕ್ಕಳಿಗೆ ಮನೆಗೆ ಆಗುತ್ತೆ ಹಾಲು. ತುಪ್ಪ ಹೆಂಗೆ ಮಾಡ್ತಾರೆ ಅವರು?
ಅಲ್ವಾ? ಯಾಕೆ ನನ್ನ ಹತ್ರನೂ ಹಸುಗಳಿದೆ. ಸೊ ಅದು ಆ ಟೈಮಿಂದ ನನಗೆ ಮೈಂಡಲ್ಲಿತ್ತು, ಪ್ರತಿಯೊಬ್ಬರಿಗೂ ಅದು ಸಿಗಬೇಕು, ಪ್ರತಿಯೊಬ್ಬರಿಗೂ ಇದಾಗಲಿ ಅಂತಲೇ ಒಂದು ಇದಕ್ಕೆ ನಮ್ಮಮ್ಮನ ಜ್ಞಾಪಕದಲ್ಲಿ ಸೊ ಅಮ್ಮನ ತೋಟ ಅಂತ ಮಾಡಿ ಅದನ್ನು ಲಾಂಚ್ ಮಾಡಿಬಿಟ್ಟಿದ್ದೀನಿ. ಅದರಿಂದ ಚೆನ್ನಾಗಿ ಇದಾಗ್ತಿದೆ. ಅದನ್ನು ಟ್ರಸ್ಟೂ ಮಾಡ್ತಾಯಿದ್ದೀನಿ. ಅಂದರೆ ನನ್ನ ಟ್ರಸ್ಟ್ ಇದೆ, ನಾನು ಯಾವುದೇ ಸಾಂಗ್ ಆಡಲಿ ಯಾವುದೇ ಇದಾಗಲಿ ಅದನ್ನು ನಾನು ದುಡ್ಡು ತಗೊಳ್ಳಲ್ಲ. ಇದರಿಂದ ಬೇರೆಯವ್ರಿಗೆ ದುಡ್ಡು ಹೋಗುತ್ತೆ. ಸೊ ಎಜುಕೇಷನ್ಗಾಗಲಿ ಅಲ್ಲಿ ಬೇರೆ ಬೇರೆ ಇದಕ್ಕಾಗಲಿ ಹಾಸ್ಪಿಟ್ಲಿಗಾಗಲಿ ಯಾರೇ ಬಂದರೂ ನನ್ನ ಮನೆ ಹತ್ರ ಆಗಲಿ ನನ್ನ ಜೊತೆ ಯಾರೇ ಬಂದರೂ ಹಾಸ್ಪಿಟ್ಲಿಗೆ ಗೌರ್ಮೆಂಟ್ ಕಡೆಯಿಂದ ಆದರೂ ಮಾಡಿಸ್ಕೊಡ್ತೀನಿ, ನನ್ನ ಕಡೆಯಿಂದ ಏನಾದರೂ ಮಾಡಿಸ್ಕೊಡ್ತೀನಿ. ಸೊ ಅಷ್ಟು ಸದ್ಯಕ್ಕೆ ನನ್ನ ಅಮ್ಮನ ತೋಟದಿಂದ ನಡೀತಾ ಇದೆ. ಸರ್ ಈಗ ಟೈಮ್ ಎಲ್ಲ ಹೆಂಗ್ ಸರ್ ಮ್ಯಾನೇಜ್ ಮಾಡ್ತೀರಿ? KDL ಬಿಸಿ ಇದ್ದೀರಾ, ಸೊ ನೀವೇ